ಮನವಿ ಎದಕ್ಕೆ ಕೊಡ್ತಾ ಇದೀವಿ ಅಂತಂದರೆ, ಇಲ್ಲಿ ನಮಗೆ ವಿದ್ಯಾವಂತರದರ ಆ ತಾಣದಲ್ಲಿ ಗೊತ್ತಾದ ಮ್ಯಾಗ ನಿಮ್ಮ ಗಮನ ತಂದಿವಿ ನಾವು. ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ನಮ್ಮ ತಾಂಡಗಳು ಸುಮಾರು 40 ತಾಂಡದ ಒಂದು ಮೈಸೂರು ತಾಲೂಕಿನಲ್ಲಿ ಒಂದು ಮನೆ ಬಿಟ್ಟು ನಾನು ಮುಗಿಲಿ. ಒಂದು ತಾಂಡದ ಮಾಹಿತಿ ಬಂದಾಗ ನಿಮ್ಮ ಗಮನಕ್ಕೆ ನಾವು ತಂದಿದ್ದೀವಿ. ಮನವಿ ಮುಖಾಂತರ ತಂದೀವಿ ಅಂತಂದರೆ ಅದು ಸ್ವಲ್ಪ ಎಲ್ಲರಿಗೂ ಗೊತ್ತಾಗಲಿ, ಎಲ್ಲರಿಗೂ ಎಚ್ಚರಿಕೆ ಆಗುತ್ತಾ. ತಪ್ಪು ಮಾಡಲ್ಲ ಅಂತ ಉದ್ದೇಶಪೂರ್ವಕವಾಗಿ ನಾವು ತಪ್ಪಾಗಬಾರ್ದು, ನಮ್ಮ ತಾಂಡಗಳಿಗೆ ಅನ್ಯಾಯ ಆಗಬಾರ್ದು. ನಿಮ್ಮ ಮುಖಾಂತರ ಸ್ವಲ್ಪ ನಾವು ಪತ್ರಿಕೆಗೆ ಬಂತು ಅಂತಂದ್ರೂ ಎಲ್ಲರಿಗೂ ಈ ಗಮನಕ್ಕೆ ಹೋಗ್ತದೆ ಅನ್ನೋ ಉದ್ದೇಶಕ್ಕೆ ನಾವು ನಿಮ್ಮ ಗೌರವದಿಂದ ನಾವು ನಿಮ್ಮ ಮನೆ ಕೊಡ್ತಿದ್ದೀವಿ. ನಾವು ಬೇರೆ ಉದ್ದೇಶ ಏನಿಲ್ಲ. ಸರ್ ಒಂದು ಸರ್ ಕೆಲವೊಬ್ಬರು ಅವಿದ್ಯಾವಂತ ಸರ್ ಗೊತ್ತಾಗ್ತಾ ಇಲ್ಲ. ಅವರಿಗೆ ವಿದ್ಯಾವಂತರಿದ್ರು ಗೊತ್ತಾಯ್ತು. 30-35 ಮನೆಗಳಿಗೆ ಮಾಡ್ಯಾರ, ಅವರಿಗೆ ಅವಿದ್ಯಾವಂತ ಇದ್ರೆ ಅವ್ರಿಗೆ ಗೊತ್ತೇ ಆಗಿಲ್ಲ. ಹಂಗಾಗಿ ಇವ್ರಿಗೆ ಯಾವಾಗ ನಮ್ಮ ಎದುರಿಗೆ ಮಾಡ್ತಾರೆ ಇವರು? ಮಾತಾಡ್ತೀನಿ. ಸರ್ ಇಷ್ಟೇ ನಾವು ಸರ್ ಅದೇ ಆತ ಹೊಸಬರ ಇದ್ರೆ ಒಪ್ಕೊಳ್ಳೋಣ. ಒಬ್ಬರು ಮಾತಾಡ್ರಿ, ಸ್ಪಂದನೆ ಮಾಡ್ತಾರೆ ಸರ್. ಅಲ್ಲ ಇವ್ರೆ ಒಬ್ಬರು ಮಾತಾಡ್ತಾರೆ.